ಲೇಟಾಗಿ ಬಂದಿದ್ದಾರೆ, 5-5 ಮಾಡಬೇಕಿತ್ತು. ಯಾವುದೋ ಸಿಕ್ಕಿದೆ, ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಆಂಜನೇಯನ್ ಅದೇ ವೇಗದ ದಾಳಿಯ ಪ್ರಯತ್ನದಲ್ಲಿ ಪರವಾಗಿ ಇಲ್ಲೊಂದು ಡೈವಿಂಗ್ ಆಂಕಲ್ ಒಳ್ಳೆ ಪ್ರಯತ್ನ, ಪ್ರಯತ್ನ ಮಿಡಲ್ ಹತ್ತಿರದಲ್ಲಿ ಸಾಕಷ್ಟು ಒಂದು ಪ್ರಯತ್ನ, ಕ್ಯಾಪ್ ಹಾಕೋ ಪ್ರಯತ್ನ, ಆದ್ರೆ ಜಸ್ಟ್ ಮಿಸ್. 3 ಪಾಯಿಂಟ್ ಇನ್ನೇನು ಬಂತು ಅಂತ ತುಮಕೂರು ಅವರು ಅನ್ಕೊಳ್ಳೋಷ್ಟರಲ್ಲಿ ರಾಯಲ್ ಅಕಾಡೆಮಿ ಅದನ್ನ ವಾಪಸ್ ತಗೊಂಡಿದೆ. ಒಳ್ಳೆ ಆರಂಭ ಎರಡು ತಂಡಕ್ಕೂ ಕೂಡ. ರಾಯಲ್ಸ್ ತಂಡದ ಪರವಾಗಿ ಮನೋಜ್ ತಮ್ಮ ದಾಳಿಯಲ್ಲಿ ಇತ್ತೀಚೆಗಷ್ಟೇ ಮುಖ್ಯವಾದ ಜೂನಿಯರ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದ ಜೊತೆಯಲ್ಲಿ 5 ಜನ ಆಟಗಾರರ ನಡುವೆ ಬೋನಸ್ ಆಫ್ ಆಗಿದೆ. ಎಂಟಿ ರೈಡ್ಗೆ ವಾಪಸ್ ಆಗ್ತಾ ಇದ್ದಾರೆ. ವೇಗದ ದಾಳಿಯ ಪ್ರಯತ್ನದಲ್ಲಿ ರೈಟ್ ಕಾರ್ನರ್ ಜಾಗದಿಂದ ಡೈವಿಂಗ್ ಆಂಕಲ್ ಹೋಲ್ಡ್ ಸರಿಯಾದ ಸಮಯಕ್ಕೆ ಬಂದಿದೆ. ಸಹ ಆಟಗಾರರ ಸಹಕಾರ ಕೂಡ ಕರೆಕ್ಟಾಗಿ ಸಿಕ್ಕಿದೆ. ಒಂದಕ್ಕೆ ಹಿಡಿತಕ್ಕೆ 1 ಅಂಕ ತುಮಕೂರು ತಂಡಕ್ಕೆ. ಡಿವಿಎಸ್ಎಸ್ ತುಮಕೂರು ತಂಡ ದಾಳಿ ವಿಭಾಗದಲ್ಲಿ ಶ್ರೀಮತಿ ಬೆಂಗಳೂರಿನ ರಾಯಲ್ ಅಕಾಡೆಮಿ ತಂಡದ ವಿರುದ್ಧ ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ, ಅತ್ಯಂತ ಹೊಂದಾಣಿಕೆ ಹಿಡಿತ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಇನ್ ಮಧ್ಯೆ ನೋಡ್ತಾ ಇದೀವಿ. ಮನೋಜ್ ದಾಳಿಗಾರ ಡಿಫೆನ್ಸಿವ್ ಭಾಗದಲ್ಲಿ ಕೂಡ ಒಂದು ಉತ್ತಮವಾದ ಟ್ಯಾಕಲ್ ಪಡಿತ ಮತ್ತೆ ದಾಳಿ ವಿಭಾಗದಲ್ಲಿ. ವೇಗದ ದಾಳಿಯ ಪ್ರಯತ್ನ ಮತ್ತು ಎಂಟಿ 3 ಅಂಕಗಳನ್ನು ರಾಯಲ್ಸ್ ಅಕಾಡೆಮಿ ತಂಡ, 1 ಅಂಕವನ್ನು ಡಿವಿಎಸ್ಎಸ್ ತುಮಕೂರು ತಂಡ ಗಳಿಸಿಕೊಂಡಿದ್ದ. 2 ಅಂಕಗಳ ಅಂತರದಲ್ಲಿ ಪ್ರಜ್ವಲ್ ದಾಳಿ ವಿಭಾಗದ ರಾಯಲ್ ತಂಡದ ಪರವಾಗಿ ಸೆಲ್ಫ್ ಔಟ್ ಆಗೋದ್ರ ಮುಖಾಂತರ ಅಂಕಣದಿಂದ ಹೊರ ನಡೆದಿದ್ದಾರೆ. ಡಿವಿಎಸ್ಎಸ್ ತುಮಕೂರು ತಂಡದ ಪರವಾಗಿ ನರೇಂದ್ರ
ಮೂರು ಮತ್ತು 2 ಒಂದಂಕದ ಮುನ್ನಡೆಯಲ್ಲಿ ರಾಯಲ್ ಅಕಾಡೆಮಿ ತಂಡ. Do or die. ಏಕಾಂಗಿಯಾಗಿ ಟ್ಯಾಕಲ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ. ಬಲಿಷ್ಠ ಆಟಗಾರರನ್ನು ಬಂಧಿಸುವ ಪ್ರಯತ್ನದಲ್ಲಿ ನಂತರ ಸಂಪಾದನೆ ಈ ಬಾರಿ ತುಮಕೂರು ತಂಡಕ್ಕೆ 3-3 ಸಮಬಲದ ಹೋರಾಟದ ನಡುವೆ 3-3 ದಾಳಿಯಲ್ಲಿ ಜರ್ಸಿ ನಂಬರ್ 3 ಬೋನಸ್ ಮಾಡುವ ರೀತಿಯಲ್ಲಿ ಕನ್ಫ್ಯೂಸ್ ಮಾಡುವ ಪ್ರಯತ್ನ, ಕನ್ಫ್ಯೂಸ್ ಮಾಡಿ ಕಿಕ್ ಮಾಡಿ ಪಾಯಿಂಟ್ ತಗೊಂಡು ಹೋಗ್ತಾರೆ ಯಶವಂತ್. ರಾಯಲ್ ಅಕಾಡೆಮಿ ತಂಡದ ಪರವಾಗಿ ಚಾಕಚಕ್ಯತೆ ಆಡಿದ ಪ್ರದರ್ಶನದ ನಡುವೆ ನರೇಂದ್ರ ಮತ್ತೊಮ್ಮೆ ಅನುಭವಿ ಆಟಗಾರನಾಗಿ DVSS ತುಮಕೂರು ತಂಡದ ಪರವಾಗಿ ಇಲ್ಲೊಂದು ಡೈವಿಂಗ್ ಆಂಕಲ್ ಹೊರಡ ಪ್ರಯತ್ನ. ನೀಲ ಕಾಯ್ದ ಆಟಗಾರರನ್ನ ಟ್ಯಾಕಲ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತ ಅಂತ ಅನಿಸುತ್ತೆ. ಹೈಟ್ನ ಅಡ್ವಾಂಟೇಜ್ನ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ನರೇಂದ್ರ. ಮನೋಜ್ ಮತ್ತೊಮ್ಮೆ ಸತತವಾಗಿ ಎಂಟಿ ರೇಡ್ಗಳನ್ನು ಗಳಿಸಿಕೊಂಡಿದ್ದಾರೆ. ಈವರೆಗೆ ಈ ಪಂದ್ಯದಲ್ಲಿ ಅಂಕವನ್ನು ಗಳಿಸಿಲ್ಲ. ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದ ಜೊತೆ ಜೂನಿಯರ್ ವಿಭಾಗದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಆಡುತ್ತಿರುವ ಆಟಗಾರ. ಚುರುಕಾದ ಪಾದಚಲನೆ ಜೊತೆಯಲ್ಲಿ ಬೋನಸ್ ಅಂಕದ ಮುಖಾಂತರ ತಮ್ಮ ವೈಯಕ್ತಿಕ ಮೊದಲ ಅಂಕವನ್ನು ಪಡ್ಕೊಳ್ತಾರೆ. ಐದು 4 ಒಂದಂಕದ ಮುನ್ನಡೆಯಲ್ಲಿ ರಾಯಲ್ ಅಕಾಡೆಮಿ ಬೆಂಗಳೂರು ತಂಡ. 5 ಜನ ಆಟಗಾರರ ನಡುವೆ ಬೋನಸ್ ಆಫ್ ಆಗಿದೆ. ಹೆಚ್ಚುಗಳನ್ನು ಇಡ್ತಾ ವಾಪಸ್ ಆಗ್ತಾ ಇದ್ದಾರೆ ದಾಳಿಗಾರ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಸಾಕಷ್ಟು ಸಮಯದ ನಂತರ ಒಂದು ಪೈಪೋಟಿ ಪಂದ್ಯ ನಮಗೆ ಸಿಗ್ತಾ ಇದೆ. ಐದು 4ರಲ್ಲಿ ದ್ವಿತೀಯ ಹಂತದ ಒಂದಂಕದ ಮುನ್ನಡೆಯೊಂದಿಗೆ ಮನೋಜ್ ಕಳೆದ ದಾಳಿಯಲ್ಲಿ ಬೋನಸ್ ಮಾಡುವ ಮುಖಾಂತರ ಒಂದಂಕದ ಮುನ್ನಡೆಯನ್ನು ತಂಡಕ್ಕೆ ತಂದುಕೊಟ್ಟಂತ ಆಟಗಾರ. ಪ್ರಯತ್ನ ಮಿಡ್ಲೈನ್ ಹತ್ತಿರದಲ್ಲಿ ಸಾಕಷ್ಟು ಪ್ರಯತ್ನ ಇನ್ನೂ ನಡೆದಿದೆ. ಎಲ್ಲ ಆಟಗಾರ ಮುಗಿ ಬಿದ್ದಿದ್ದಾರೆ ಮಿಡ್ಲೈನ್ ಹತ್ತಿರದಲ್ಲೇ. ಜಸ್ಟ್ ಮಿಸ್ ಆಗ್ತಾ ಇದೆ. ಮಲ್ಟಿಪಲ್ ಪಾಯಿಂಟ್ಸ್ ಬರುವಂತ ಎಲ್ಲ ಅವಕಾಶ ಬಾಕ್ಲೈನ್ ಹೊರಭಾಗದಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. 5-5 ಸಮಬಲದ ಹೋರಾಟ. ಮತ್ತೊಮ್ಮೆ ಯಾವ ತಂಡ ಗೆಲ್ಲಬಹುದು ಎನ್ನುವ ಕುತೂಹಲವನ್ನು ಪ್ರೇಕ್ಷಕರಲ್ಲಿ ಹೆಚ್ಚಿಸ್ತಾ ಇದೆ ಈ ಪಂದ್ಯ. ಮತ್ತೊಮ್ಮೆ ನರೇಂದ್ರ ದಾಳಿ ವಿಭಾಗದಲ್ಲಿ ರನ್ನಿಂಗ್ ನಲ್ಲಿ ಬೋನಸ್ ಮಾಡುವ ಪ್ರಯತ್ನ ಆಗಿದೆಯಾ ಇಲ್ವಾ ಅನ್ನೋದನ್ನ ಅಂಪೈರ್ ಹೇಳಬೇಕು. ಎಸ್ ಅಂತಾರೆ ಅಂಪೈರ್. ರನ್ನಿಂಗ್ ನಲ್ಲಿ ಬರುವ ಸಂದರ್ಭದಲ್ಲಿ ಬೋನಸ್ ಲೈನ್ ಕ್ರಾಸ್ ಆಗಿದೆ ಅಂತ ಅಂಪೈರ್ ತೀರ್ಮಾನ. 6-5 ಒಂದಂಕದ ಮುನ್ನಡೆ ಮತ್ತೆ ರಾಯಲ್ ಅಕಾಡೆಮಿ ತಂಡಕ್ಕೆ. ರಾಯಲ್ ಅಕಾಡೆಮಿ ತಂಡ ಮುನ್ನಡೆ ಪಡೀತಾ ಇದೆ. ತುಮಕೂರು ತಂಡ ಮತ್ತೆ ಅದನ್ನು ಸರಿಗಟ್ತಾ ಇದೆ. 2 ಅಂಕಗಳಿದ್ದಾಗಲಿಂದ ಕೂಡ ಇದು ಮುಂದುವರಿತಾ ಇದೆ. 6-5ರಲ್ಲಿ ಪಂದ್ಯ. ದಾಳಿಯಲ್ಲಿ ಪ್ರಜ್ವಲ್ ಮತ್ತೋರ್ವ ಪ್ರಮುಖ ದಾಳಿಕಾರ. ಮತ್ತೆ ಸೆಲ್ಫ್ ಔಟ್. ಸುಲಭವಾಗಿ ಒಂದು ಅಂಕ ತುಮಕೂರು ತಂಡಕ್ಕೆ ಸಿಕ್ಕಿದೆ. ಥರ್ಡ್ ರೈಟ್ ಡೂ ಆರ್ ಡೈ ಜೊತೆಗೆ ಸೂಪರ್ ಟ್ಯಾಕಲ್ ಕೂಡ ಆನ್ ಇದೆ. ಟ್ಯಾಕಲ್ ಪಡೆದರೆ 2 ಅಂಕ ಡಿಫೆನ್ಸ್ ತಂಡಕ್ಕೆ.
ಉತ್ತಮವಾದ ಒಂದು ಪ್ರಯತ್ನ, ಕ್ಯಾಪ್ ಹಾಕೋ ಪ್ರಯತ್ನ, ಆದ್ರೆ ಡಿಫೆನ್ಸ್ ಕೂಡ ಅಷ್ಟೇ ಉತ್ತಮವಾಗಿದೆ. ಸೂಪರ್ ಟ್ಯಾಕಲ್ ನ ಮುಖಾಂತರ ಮತ್ತೆ ಲೀಡ್ಗೆ ಬರ್ತಾ ಇದೆ ರಾಯಲ್ ಅಕಾಡೆಮಿ ತಂಡ. ಎಂಟು ಮತ್ತೆ 6ರಲ್ಲಿ 2 ಅಂಕಗಳ ಮುನ್ನಡೆ ಇದೀಗ. ಯಶವಂತ್ ಮತ್ತೊಮ್ಮೆ ಕಳೆದ ಬಾರಿ ರನ್ನಿಂಗ್ ನಲ್ಲಿ ಬೋನಸ್ ಮಾಡಿದ್ರು, ಈ ಬಾರಿ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಬೋನಸ್ ಅಂಕ ಸಿಕ್ಕಿದ್ಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್ ಅಂತಾರೆ ಅಂಪೈರ್. ಮತ್ತೊಮ್ಮೆ ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಟೈಮಿಂಗ್ ಅನ್ನು ತೆಗೆದುಕೊಳ್ತಾರೆ. 9-6 ಕೇಳಿಸ್ತಾನ? ಕೇಳಿಸ್ಕೊಬೇಕು. ಅವಾಗ ಹೇಳ್ತಾ ಇರ್ತೀವಿ ನಾವು. ನೀವು ಕೇಳಿದಾಗ ಹೇಳೋದು ಕಷ್ಟ ಆಗ್ತದೆ. ಇಷ್ಟೊಂದು ಜನ ಇದ್ರೆ ಎಲ್ಲರೂ ಒಂದೊಂದ್ಸರಿ ಕೇಳಿದ್ರೆ ಎಷ್ಟು ಸರಿ ಹೇಳೋದು? ಓಕೆ, ಆಟ ನೋಡೋದ್ರ ಜೊತೆ ನಮ್ಮ ಮಾತುಗಳನ್ನು ಸ್ವಲ್ಪ ಗಮನ ಕೊಡಿ. ಮತ್ತೆ ಬೆಂಗಳೂರಿಂದ ಕರೆಸಿದ್ರೆ ನಾನು ದುಡ್ಡು ಕೊಟ್ಟು ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಪ್ರಯೋಜನ ಆಗ್ತೈತಾ? ಯಾರೆಲ್ಲ ಪ್ರೋ ಕಬಡ್ಡಿ ಕನ್ನಡದಲ್ಲಿ ನೋಡ್ತಾ ಇದ್ರಿ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನೀವೆಲ್ಲ ಕನ್ನಡದಲ್ಲಿ ನೋಡಿದ್ದಕ್ಕೆ ನಮ್ಮಂತ ಒಂದು 6 ಜನಕ್ಕೆ ಅಲ್ಲಿ ಕಬಡ್ಡಿಲಿ ಮಾತಾಡೋಕೆ ಅವಕಾಶ ಸಿಕ್ತು. ಮತ್ತೊಂದು ಬಲಿಷ್ಠವಾದ ಡ್ಯಾಶ್ನ ಪ್ರಯತ್ನ, ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಹೊಂದಾಣಿಕೆ ಹಿಡಿದ ಮುಖಾಂತರ ರಾಯಲ್ ಅಕಾಡೆಮಿ ತಂಡ ಮತ್ತೆ ತಮ್ಮ ಡಿಫೆನ್ಸ್ನ ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಜೊತೆಗೆ ಯಶವಂತ್ ಬಾಗ್ಯರೇನ ದಾಟುವ ಮುಖಾಂತರ ರೇಡ್ ಅನ್ನು ಲೀಗಲ್ ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಮುಂದಾಗ್ತಾ ಇದ್ದಾರೆ. ಹತ್ತು ಮತ್ತು 6ರಲ್ಲಿ ಪಂದ್ಯ, 4 ಅಂಕಗಳ ಅಂತರದ ನಡುವೆ. ರೇಡರ್ಗೆ 30 ಸೆಕೆಂಡ್ಗಳಲ್ಲಿ ಬಹುತೇಕ 28-29 ಸೆಕೆಂಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಯುವ ಆಟಗಾರ 5 ಜನ ಆಟಗಾರರ ನಡುವೆ ಬೋನಸ್ ಲೈನ್ ಆಫ್ ಆಗಿದೆ. ಕ್ಯಾಮ್ರಾಮನ್ ಕ್ಯಾಪ್ ತೆಗಿಯ. ಏನೊಂದು ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. ರೈಟ್ ಕಾರ್ನರ್ ಜಾಗದಿಂದ ಡೈವಿಂಗ್ ಆಂಗಲ್ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಮತ್ತೊಮ್ಮೆ ಯಶವಂತ್ 10 ಮತ್ತು 7, 3 ಅಂಕಗಳ ಅಂತರ. ಓಹೋ, ಬಲಿಷ್ಠವಾದ ಟ್ಯಾಕಲ್. ಮತ್ತೊಮ್ಮೆ ಯಶಸ್ವಿ ಬ್ಲಾಕ್. ರೈಟ್ ಕವರ್ ಜಾಗದಿಂದ ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಯಶಸ್ವಿ ಸಪೋರ್ಟ್ ಕೂಡ ಸಿಕ್ಕಿದೆ. ಪಂದ್ಯದ ಗತಿ ಮತ್ತೆ ಬದಲಾಗ್ತಾ ಇದೆಯಾ? ವಾಪಸ್ ಸಾಧ್ಯ ಸೂಚನೆಯನ್ನು ಹೇಳ್ತಾ ಇದೆ. 2ನೇ ಕಡೆ ತರಿಕಲ್ ಬಾಯ್ಸ್ ವಿರುದ್ಧ ಮಾನ್ಸೂನ್ ಬೆಂಗಳೂರು ತಂಡದ ನಾಯಕರು ತಮಗೆ 2ನೇ ಕರೆ. ಸೆಕೆಂಡ್ ಕಾಲ್ ತರಿಕಲ್ ಬಾಯ್ಸ್ ಮಾನ್ಸೂನ್ ಬೆಂಗಳೂರು. ರೆಡಿ ಇರಬೇಕು, ಬೇಗನೆ ಅಂತಿಮ ಕರೆ ಕೊಟ್ಟ ತಕ್ಷಣ ಬರಬೇಕು ಬೇಗ. 10 ಅಂಕಗಳನ್ನ ರಾಯಲ್ ಅಕಾಡೆಮಿ, 8 ಅಂಕಗಳನ್ನ ಡಿವೈಎಸ್ಎಸ್ ತುಮಕೂರು ತಂಡ. 2 ಅಂಕಗಳ ಮುನ್ನಡೆ ರಾಯಲ್ ಅಕಾಡೆಮಿ ತಂಡಕ್ಕೆ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಆನಿದ್ದಾಗ ನರೇಂದ್ರ ಅವರನ್ನ ಟ್ಯಾಕಲ್ ಮಾಡಲಾಗಿದೆ. ಈ ಬಾರಿ ಅದರ ಅವಕಾಶ ಇದೆಯಾ? ಲೆಫ್ಟ್ ಸೈಡ್ ನಲ್ಲಿ ಟ್ರೈ ಮಾಡಿದ್ರು, ಈ ಬಾರಿ ರೈಟ್ ಸೈಡ್ ನಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಯಾವುದೇ ಅಂಕ ಸಿಕ್ಕಿಲ್ಲ. ಮತ್ತೆ ಲೆಫ್ಟ್ ಸೈಡ್ ನ ಪ್ರಯತ್ನ, ಮತ್ತೆ ಬಲಬದಿಯಲ್ಲಿ ಎಡ ಮತ್ತು ಬಲ ಎರಡೂ ಬದಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಬಾರಿಯೂ ಟ್ಯಾಕಲ್ ನ ಪ್ರಯತ್ನ ಬಂದಿದೆ, ಸಪೋರ್ಟ್ ಕೂಡ ಬಂದಿದೆ. ಮತ್ತೆ ಯಶಸ್ವಿ ಟ್ಯಾಕಲ್, ಮತ್ತೆ 2 ಅಂಕ ಸಿಗುತ್ತೆ ರಾಯಲ್ ಅಕಾಡೆಮಿ ತಂಡಕ್ಕೆ. ಬಲಿಷ್ಠವಾದ ಹಿಡಿತವಾಗಿತ್ತು. ಮನೋಜ್ ಒಳಭಾಗಕ್ಕೆ ಬಂದಿದ್ದಾರೆ. ಕೊನೆಯ 2 ನಿಮಿಷಗಳ 12-8, 4 ಅಂಕಗಳ ಅಂತರ ರಾಯಲ್ ಅಕಾಡೆಮಿ ತಂಡಕ್ಕೆ. 2 ಸೂಪರ್ ಟ್ಯಾಕಲ್ಗಳು ಗತಿಯನ್ನು ಬದಲಾಯಿಸಿದೆ ರಾಯಲ್ ಅಕಾಡೆಮಿ ತಂಡ. ಜರ್ಸಿ ನಂಬರ್ 7, 4 ಜನ ಆಟಗಾರರ ನಡುವೆ 4 ಅಂಕಗಳ ಅಂತರ. ಗೆಲ್ಲಲೇಬೇಕಾದ ಅನಿವಾರ್ಯತೆ. 4 ಅಂಕಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ 4 ಜನ ಆಟಗಾರರನ್ನ ಔಟ್ ಮಾಡಬೇಕಿದೆ. 2 ನಿಮಿಷಗಳ ಘೋಷಣೆಯಾಗಿದೆ. ಕೊನೆಯ 1 ನಿಮಿಷ ಮಾತ್ರ. 2 ತಂಡದ ನಾಯಕರ ಗಮನ. both the team captains last 1 minute to go.
1 ನಿಮಿಷದ ಘೋಷಣೆಯಾಗಿದೆ. ಕೊನೆಯ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. 12 ಅಂಕಗಳನ್ನು ರಾಯಲ್ ಅಕಾಡೆಮಿ ತಂಡ, 8 ಅಂಕಗಳನ್ನು DYSS ತುಮಕೂರು ತಂಡ ಗಳಿಸಿದೆ. 4 ಅಂಕಗಳ ಅಂತರದ ಮುನ್ನಡೆಯಲ್ಲಿದೆ ರಾಯಲ್ ಅಕಾಡೆಮಿ ಬೆಂಗಳೂರು ತಂಡ. ಒತ್ತಡದ ನಡುವೆ ಪಂದ್ಯ ಸಾಗಿದೆ. 4 ಅಂಕಗಳ ಅಂತರದ ಮುನ್ನಡೆ ಇದ್ದರೂ ಕೂಡ ಒತ್ತಡ ಕಾಣ್ತಾ ಇದೆ ರಾಯಲ್ ಅಕಾಡೆಮಿ ತಂಡದ ಆಟಗಾರರ ಮುಖದಲ್ಲಿ. ಮನೋಜ್ ದಾಳಿ ವಿಭಾಗದಲ್ಲಿ ಬಾಕ್ಸ್ ಲೈನ್ ಕ್ರಾಸ್ ಮಾಡಲು ಬಿಡದೆ ಆಡಿಸೋ ಪ್ರಯತ್ನ, 2 ಬಾರಿ ಪ್ರಯತ್ನವನ್ನು ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಕ್ರಾಸ್ ಆಗಿದೆಯಾ ಅನ್ನೋದನ್ನ ಅಂಪೈರ್ ಹೇಳಬೇಕಾಯ್ತು. ಆ ಕ್ರಾಸ್ ಹಾಕಿಲ್ಲ ಅಂದರೆ ರೈಡರ್ ಔಟ್ ಆಗ್ತಾರೆ. ಇರುವ 30 ಸೆಕೆಂಡ್ನಲ್ಲಿ 25ಕ್ಕೂ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದಾರೆ. ಇದರೊಂದಿಗೆ ಒಂದು ಕ್ವಿಕ್ ರೈಡ್, 1 ಅಂಕವನ್ನು ಕೊಡುವ ಸ್ಟ್ರಾಟಜಿ. ಕೊನೆಯ ಕೆಲವೇ ಸೆಕೆಂಡ್ಗಳ ನಡುವೆ ಡೂ ಆರ್ ಡೈ, ಥರ್ಡ್ ರೈಟ್ ಅಂಕವನ್ನು ಗಳಿಸಲೇಬೇಕು, ಇಲ್ಲಿದ್ರೆ 1 ಅಂಕ ಹೋಗುತ್ತೆ. 12-9, 3 ಅಂಕಗಳ ಅಂತರ ರಾಯಲ್ ಅಕಾಡೆಮಿ ತಂಡ ಮುನ್ನಡೆಯಿದೆ. ಈ ದಾಳಿಯು ಕೂಡ 2 ಅಂಕಗಳ ಸಂಪಾದನೆ ಆಗ್ತಾ ಇದೆ ರಾಯಲ್ ಅಕಾಡೆಮಿ ತಂಡಕ್ಕೆ. ಮನೋಜ್ ಅವರ ಮುಖಾಂತರವಾಗಿ ಪಂದ್ಯ ಮುಕ್ತಾಯ ಆಗ್ತಾ ಇದೆ. 5 ಅಂಕಗಳ ಅಂತರದಲ್ಲಿ ರಾಯಲ್ ಅಕಾಡೆಮಿ ತಂಡ ಜಯವನ್ನು ಪಡೆಯುವುದರೊಂದಿಗೆ ಲಾಸ್ಟ್ ಫೈನಲ್ ಕಾಲ್ ತರಿಕಲ್ ಬಾಯ್ಸ್ ವರ್ಸಸ್ ಮಾನ್ಸೂನ್ ಬ್ಯಾಂಗ್ಳೂರ್. ಬೋತ್ ಟೀಮ್ ಕ್ಯಾಪ್ಟನ್ ಪಿಂಗ್ ಔಟ್ ಇಮಿಡಿಯೇಟ್ಲಿ. ತರಿಕಲ್ ಬಾಯ್ಸ್ ಮಾನ್ಸೂನ್